ಗೌರಿಬಿದನೂರು ನಗರದಲ್ಲಿ ಅದ್ದೂರಿಯಾಗಿ ನಡೆದ ಬಸವ ಜಯಂತಿ. ನಗರದ ಶನೇಶ್ವರ ಸ್ವಾಮಿ ದೇವಸ್ಥಾನದಿಂದ ಮಹಾತ್ಮ ಗಾಂಧಿ ಸರ್ಕಲ್, ಅಂಬೇಡ್ಕರ್ ಸರ್ಕಲ್ ಮುಖಾಂತರ ನೂರಾರು ಸಂಖ್ಯೆಯಲ್ಲಿ ಬಸವಣ್ಣನವರ ಘೋಷಣೆಗಳನ್ನು ಕೂಗುತ್ತಾ ವೇದಿಕೆ ಕಾರ್ಯಕ್ರಮದ ಡಾಕ್ಟರ್ ಎಚ್.ಎನ್. ಕಲಾಭವನಕ್ಕೆ ಬರಲಾಯಿತು. ನೂರಾರು ಸಂಖ್ಯೆಯಲ್ಲಿ ಭಾಗವಹಿಸಿದ್ದ ವೀರಶೈವ ಸಮಾಜದವರ ವತಿಯಿಂದ ಆಯೋಜಿಸಲಾಗಿದ್ದ ಬಸವ ಜಯಂತಿ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಶ್ರೀ ಶ್ರೀ ವೀರಭದ್ರ ಶಿವಾಚಾರ್ಯ ಮಹಾಸ್ವಾಮಿಗಳು, ಬಸವಣ್ಣನವರು 12ನೇ ಶತಮಾನದಲ್ಲಿ ಸಮಾಜದಲ್ಲಿನ ಅಸಮಾನತೆ, ಅಸ್ಪೃಶ್ಯತೆ, ತಾರತಮ್ಯಗಳ ವಿರುದ್ಧ ಕ್ರಾಂತಿಕಾರಿ ಹೆಜ್ಜೆಯನ್ನಿಟ್ಟು ಮಾನವ ಕುಲವೆಲ್ಲ ಒಂದೇ ಧರ್ಮ, ಒಂದೇ ಜಾತಿ, ನಾವೆಲ್ಲರೂ ಭೇದ ಭಾವ ಮಾಡದೆ ಎಲ್ಲರಲ್ಲಿಯೂ ಬೆರೆತು ಒಂದಾಗಿ ಬಾಳಬೇಕೆಂದು ಮಹಾನ್ ಕನಸನ್ನ ಹೊತ್ತ ಮಹಾನ್ ಪುರುಷರು ಅಂದಿನ ಸಾವಿರಾರು ವರ್ಷಗಳ ಹಿಂದೆಯೇ ವಚನ ಸಾಹಿತ್ಯಗಳ ಮೂಲಕ ಜನರಲ್ಲಿ ಜಾಗೃತಿ ಮೂಡಿಸಿ ಅನೇಕ ಬದಲಾವಣೆಯ ಕ್ರಾಂತಿಕಾರಿ ಸುಧಾರಣೆಗಳನ್ನು ಜಾರಿಗೊಳಿಸಿದ ದೈವಿಕ ಪುರುಷರು. ಇಂತಹ ಅನೇಕ ಸಮಾಜ ಸುಧಾರಣೆಯ ಕಾಯಕದಿಂದಲೇ ಜಗಜ್ಯೋತಿ ಬಸವೇಶ್ವರರು ಎಂದು ಖ್ಯಾತಿಯನ್ನು ಪಡೆದ ಬಸವಣ್ಣನವರ ಆದರ್ಶ ತತ್ವಗಳನ್ನು ಇಂದಿನ ಪೀಳಿಗೆಯ ಮಾನವರೆಲ್ಲರೂ ಪಾಲಿಸಿ ಗೌರವಿಸಬೇಕೆಂದರು. ಇದೇ ಸಂದರ್ಭದಲ್ಲಿ ಹಾಜರಿದ್ದ ತಹಸೀಲ್ದಾರ್ ಮಹೇಶ್ ಪತ್ರಿ, ನಗರಸಭಾ ಸದಸ್ಯ ಮೃತ್ಯುಂಜಯ, ಜಿಮ್ ಹರೀಶ್ ಹಾಗೂ ತಾಲೂಕು ವೀರಶೈವ ಸಮಾಜದ ಪದಾಧಿಕಾರಿಗಳು, ಚುನಾಯಿತ ಜನಪ್ರತಿನಿಧಿಗಳು, ಸಾರ್ವಜನಿಕರು ಉಪಸ್ಥಿತರಿದ್ದರು. ವರದಿ ಕೃಷ್ಣಮೂರ್ತಿ, ಕಿಟ್ಟಿ. ಅಂದರೆ ಪ್ರೀತಿಯಿಂದ ಕಾಣ್ತಕ್ಕಂಥ ಮನೋಭಾವನೆಯನ್ನು ಹಿಂದಿಂದಲೂ ಸಹಿತ ಈ ಧರ್ಮ ಬೆಳೆಸಿಕೊಂಡಿರ್ತಕ್ಕಂಥದ್ದು. ಹಾಗಾಗಿ ಇಡೀ ಈ ಭಾಗದಲ್ಲಿ, ಉತ್ತರ ಭಾರತದಲ್ಲಿ ನಾವು ವೀರಶೈವ ಲಿಂಗಾಯತ ಜಂಗಮ ಸ್ವಾಮೀಜಿಯವರಿಗೆ ಭಾಳ ಅತ್ಯಂತ ವಿಶೇಷವಾದ ಗೌರವವನ್ನು ಕೊಡ್ತೇವೆ. ಆದರೆ ಇತ್ತಿತ್ತಲಾಗಿ ಯಾರೂ ಸ್ವಾಮಿಗಳು ನೀವು ಬರ್ತಾ ಇಲ್ಲ ಕಾರಣಕ್ಕಾಗಿ ನಾವೇ ಸ್ನಾನ ಮಾಡ್ಕೊಂಡು ಹೋಗ್ತಾ ಇದ್ದೇವೆ. ಆದರೆ ಈ ವರ್ಷ ಬಂದಿರತಕ್ಕಂಥದ್ದು ನನ್ನ ಸನಾತನ ಹಿಂದೂ ಧರ್ಮಕ್ಕೆ ಒಂದು ದೊಡ್ಡ ಶಕ್ತಿ ಬಂದಿದೆ ಅಂತ ಸಂತೋಷವನ್ನು ಪಟ್ಟಂಥದ್ದು ನೋಡಿ ನಮಗೆ ಅತ್ಯಂತ ಸಂತೋಷವಾಯಿತು. ಕಾರಣ ಏನು ಅಂತ ಹೇಳಿದ್ರೆ, ಅವ್ರು ಹೇಳ್ತಾರೆ, ಪ್ರಪ್ರಥಮವಾಗಿ ನಾವು ಜಂಗಮರನ್ನು ಮೊದಲು ಸ್ನಾನವನ್ನು ಮಾಡಿಸೋದು ಯಾಕಂತೇಳಿದ್ರೆ ಅವರ ಪಾದದ ನೀರು ನಾವೆಲ್ಲರೂ ಸಹಿತ ಸ್ನಾನ ಮಾಡಿದರೆ ನಾವು ಪಾವನವಾಗ್ತೇವೆ ಅನ್ನುವಂಥದ್ದನ್ನು ಅವ್ರು ಹೇಳಿದರು. ಆದರೆ ಇವತ್ತು ನಮ್ಮ ಭಾಗದಲ್ಲಿ ಮನೆಯಲ್ಲಿ ಏನಾದರೂ ಸೂತಕವಾದರೆ, ಯಾರಾದರೂ ತೀರ್ ಹೋದರೆ ಒಬ್ಬ ಜಂಗಮರ ಸ್ವಾಮೀಜಿಯವರನ್ನು ಕರೆಸಿ ಪಾದ ಪೂಜೆ ಮಾಡಿಕೊಂಡು ಮನೆಯೆಲ್ಲ ಸಂಪ್ರೋಕ್ಷೆ ಮಾಡಿ ಮಾಡ್ತಕ್ಕಂಥ ಆಚರಣೆ ಸಹಿತ ಇವತ್ತು ಸಹಿತ ನಾವು ಮಾಡ್ಬೋದು. ನಮಗೆ ನಂತರ ನಮ್ಮ ಸಮುದಾಯದವರೇ ಆಗಿರ್ತಕ್ಕಂಥ ಮಾನ್ಯ ತಹಸೀಲ್ದಾರ್ ಅವರು ನಿಜವಾಗ್ಲೂ ಕೂಡ ಇವತ್ತು ಶೋಭಾಯಾತ್ರೆಯಲ್ಲಿ ಪಾಲ್ಗೊಂಡಿರೋದು ನಮ್ಮೆಲ್ಲರಿಗೂ ಹೆಮ್ಮೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ.